ಗಿಲ್ಲಿ ಹಾಗೆ ಕಾವ್ಯ ನಡುವೆ ತಂದಿಟ್ರ ಧನುಷ್. ಹೌದು, ಅಷ್ಟಕ್ಕೂ ಆಗಿರೋದಾದ್ರೂ ಏನು, ಇದ್ರ ಬಗ್ಗೆ ಕಾವ್ಯ ಅವರು ಏನು ಹೇಳ್ತಾರೆ, ಇವರಿಬ್ಬರ ನಡುವೆ ಏನಿದೆ, ಧನುಷ್ ಹಾಗೆ ಕಾವ್ಯ ಅವರ ನಡುವೆ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಪಾರ್ಟಿ ಹಾಗೆ ಪಾರ್ಟಿ ಪಬ್ ಅಂತ ಕಾವ್ಯ ಅವರು ಗಿಲ್ಲಿ ಅವ್ರ ಜೊತೆ ಬಿಟ್ಟು ಈ ಧನುಷ್ ಅವ್ರ ಜೊತೆ ಸುತ್ತಾಡ್ತಾ ಇದ್ದಾರೆ. ಇವರಿಬ್ಬರ ನಡುವೆ ತುಂಬಾನೇ ಒಂದೊಳ್ಳೆ ಬಾಂಡಿಂಗ್ ಇದೆ. ಧನುಷ್ ಹಾಗೆ ಕಾವ್ಯ ಮದುವೆ ಆಗ್ತಾರೆ. ಇವರಿಬ್ಬರ ನಡುವೆ ಒಂದೊಳ್ಳೆ ಏನೋ ಸಂಬಂಧ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಎಲ್ಲರೂ ತುಂಬಾನೇ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಅನ್ನೋದನ್ನ ತಿಳಿದುಕೊಂಡು ಬರೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಧನುಷ್ ಹಾಗೆ ನಿಮ್ಮಿಬ್ಬರ ನಡುವೆ ಇರೋದು ಏನು ಅಂತಕ್ಕಂಥ ಮಾತನ್ನ ಇಲ್ಲಿ ಒಬ್ರು ರಿಪೋರ್ಟರ್ ಅವರಿಗೆ ಅಂದ್ರೆ ಕಾವ್ಯ ಅವರಿಗೆ ಕೇಳ್ತಾರೆ. ಗಿಲ್ಲಿ ಹಾಗೆ ಕಾವ್ಯ ನಿಮ್ಮಿಬ್ಬರ ನಡುವಿನ ಸಂಬಂಧವನ್ನ ಧನುಷ್ ಹಾಳು ಮಾಡಿದ್ರ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕೇಳ್ತಾರೆ. ಆಗ ಕಾವ್ಯ ಉತ್ತರ ಕೊಟ್ಟಿದ್ದು ಏನಪ್ಪಾ ಅಂತ ಅಂದ್ರೆ, ಖಂಡಿತವಾಗಿಯೂ ಇಲ್ಲ, ಧನುಷ್ ಹಾಗೆ ನನ್ನ ನಡುವೆ ಇರೋದು ಬರೀ ಸ್ನೇಹ ಮಾತ್ರ. ನಾವು ಪಾರ್ಟಿಗಳಿಗೆ ಹೋಗ್ತಿರ್ಬೋದು, ಆದ್ರೆ ಪಾರ್ಟಿಗೆ ಹೋದ ಮಾತ್ರ ಕಾರಣಕ್ಕೆ ನಮ್ಮಿಬ್ಬರ ನಡುವೆ ಏನೋ ಒಂದು ಸಂಬಂಧ ಇದೆ ಅಂತ ಕಲ್ಪಿಸಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಇಬ್ರು ಒಂದು ಒಳ್ಳೆ ಫ್ರೆಂಡ್ಸು ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನಾವಿಬ್ರು ಕೆಲವೊಂದಿಷ್ಟು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ದಯವಿಟ್ಟು ಯಾರು ಈ ಅಪಾರ್ಥವನ್ನ ಮಾಡ್ಕೊಳ್ಬೇಡಿ. ನಾವು ಪಾರ್ಟಿಗೆ ಹೋದ ಮಾತ್ರಕ್ಕೆ ನಾವೇನು ನಮ್ಮಿಬ್ಬರ ನಡುವೆ ಸಂಬಂಧ ಇದೆ, ನಾವೇನು ಲವರ್ಸ್ ಆಗಿಬಿಡಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಅವರು ಆ ರಿಪೋರ್ಟರ್ ಮುಂದೆ ಹೇಳಿದ್ದಾರೆ. ನಮ್ಮಿಬ್ಬರ ನಡುವೆ ಇರೋದು ಜಸ್ಟ್ ಫ್ರೆಂಡ್ಸ್. ಹಾಗೆ ಧನುಷ್ ಅಣ್ಣ ಮತ್ತು ಗಿಲ್ಲಿ ನಡುವಿನ ಸಂಬಂಧ ಏನು ಹಾಳು ಮಾಡಿಲ್ಲ. ನಮ್ದು ಮೊದಲಿನಿಂದ ಯಾವ ಬಾಂಡಿಂಗ್ ಇತ್ತು, ಈಗೂ ಕೂಡ ಅದೇ ಸ್ನೇಹದ ಒಂದು ಬಾಂಡಿಂಗ್ ನಮ್ಮಿಬ್ಬರ ನಡುವೆ ಇದೆ. ಸೊ ಅದಕ್ಕಾಗಿ ಯಾರು ಅಪಾರ್ಥವನ್ನ ಮಾಡ್ಕೊಳ್ಬೇಡಿ, ತಪ್ಪಾಗಿ ತಿಳ್ಕೊಳ್ಬೇಡಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಅವರು ಒಂದು ಆ ನ್ಯೂಸ್ ರಿಪೋರ್ಟರ್ ಮುಂದೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನೀವು ಯಾರು ತಪ್ಪಾಗಿ ತಿಳ್ಕೊಳ್ಬೇಡಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿ ಸಖತ್ ಚರ್ಚೆ ಆಗಿರೋದು ಇದೇ ವಿಷಯ. ಧನುಷ್ ಹಾಗೆ ಕಾವ್ಯ ನಡುವೆ ಒಂದು ಬಾಂಡಿಂಗ್ ಇದೆ, ಗಿಲ್ಲಿನ ಸುಮ್ಮನೆ ಯೂಸ್ ಮಾಡ್ಕೊಂಡ್ಬಿಟ್ರು ಅಂತಕ್ಕಂಥದ್ದು ತುಂಬಾನೇ ಚರ್ಚೆ ಆಗ್ತಾ ಇದೆ. ಆದರೆ ಆ ರೀತಿಯಾಗಿ ನಾನು ಏನು ಮಾಡಿಲ್ಲ, ಗಿಲ್ಲಿ ಅವರನ್ನು ನಾನು ಯೂಸ್ ಮಾಡ್ಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪಾಪ್ಯುಲರ್ ಆಗೋದಕ್ಕೋಸ್ಕರ ಗಿಲ್ಲಿನ ಇವರು ಯೂಸ್ ಮಾಡಿಕೊಂಡ್ರು ಅಂತಕ್ಕಂಥದ್ದು ತುಂಬಾ ಚರ್ಚೆ ಆಗ್ತಾ ಇದೆ. ಆದರೆ ಯಾವುದೇ ರೀತಿ ಆ ರೀತಿ ನಾನು ಮಾಡಿಲ್ಲ. ಗಿಲ್ಲಿನ ನಡುವೆ ಈಗಲೂ ಸ್ನೇಹ ಹೀಗೆ ಇದೆ. ನಾವಿಬ್ಬರು ಆಗಾಗ ಕಾಲ್ ಮಾಡ್ತಿರ್ತೀವಿ. ನಮ್ಮಿಬ್ಬರ ನಡುವೆ ಯಾವುದೇ ಒಂದು ಕೆಟ್ಟ ಬಾಂಡಿಂಗ್ ಆಗಲಿ, ಒಂದು ಕೆಟ್ಟ ವಿಚಾರ ಆಗಲಿ ನಡೆದಿಲ್ಲ. ಹಾಗೆ ಧನುಷ್ ನನ್ನ ನಡುವೆ ಇರೋದು ಬರೀ ಸ್ನೇಹ ಮಾತ್ರ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಅವರು ಹೇಳಿದ್ದಾರೆ. ಈ ಒಂದು ವಿಚಾರವನ್ನು ಕೇಳಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಅಭಿಮಾನಿಗಳು ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರು ಸುತ್ತಾಡ್ತಾರೆ, ಧನುಷ್ ಹಾಗೆ ಕಾವ್ಯ ಗಿಲ್ಲಿಗೆ ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥ ಕೆಟ್ಟ ಕಮೆಂಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿ ಹರಿದಾಡ್ತಾ ಇವೆ. ಇದ್ರ ಬಗ್ಗೆ ಕಾವ್ಯ ಅವರು ಸಖತ್ ಒಂದು ಇಂಟ್ರೆಸ್ಟಿಂಗ್ ಆಗಿ ಕ್ಲಿಯರ್ ಆಗಿ ಒಂದು ಮಾತನ್ನ ಹೇಳಿಬಿಟ್ಟಿದ್ದಾರೆ. ನಾನು ಖಂಡಿತವಾಗಿಯೂ ನನ್ನ ಲೈಫ್ ನನ್ನ ಇಷ್ಟ, ನಾನು ಯಾರ ಮಾತನ್ನು ಕೇಳೋಕೆ ಇಲ್ಲಿ ಬಂದಿಲ್ಲ. ಆದರೆ ನನ್ನ ಧನುಷ್ ನಡುವೆ ಇರೋದು ಒಂದು ಸ್ನೇಹದ ಬಾಂಧವ್ಯ ಮಾತ್ರ. ನೀವು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನು ಏನು ಮಾಡೋದಕ್ಕೆ ಆಗಲ್ಲ. ಹಾಗೆ ಗಿಲ್ಲಿ ಹಾಗೆ ನನ್ನ ನಡುವೆ ಇರೋದು ಸ್ನೇಹ ಮಾತ್ರ. ನಾವು ಇಬ್ಬರು ಪ್ರೀತಿ ಆಗಲಿ ಏನೋ ಆಗಲಿ ನಮ್ಮಿಬ್ಬರ ನಡುವೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ನಮ್ಮ ಮನೆಯವರು ತೋರಿಸಿದವ್ರನ್ನ ಮಾತ್ರ ಮದುವೆ ಆಗ್ತೀನಿ, ಅದು ಯಾರೇ ಆಗಿರಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಅವರು ಒಂದು ಅಚ್ಚುಕಟ್ಟಾಗಿ ಒಂದು ಹೇಳಿಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ಮನೆಯವರು ತೋರಿಸಿದವ್ರನ್ನ ಮದುವೆ ಆಗ್ತೀನಿ, ನಾನು ಗಿಲ್ಲಿ ಆಗಲಿ ಧನುಷ್ ಆಗಲಿ ಅವರು ಇವರು ಅಂತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಚರ್ಚೆ ಮಾಡಬೇಡಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಗಿಲ್ಲಿ ಹಾಗೆ ಧನುಷ್ ಹಾಳು ಮಾಡಿದ್ರೆ ಗಿಲ್ಲಿ ಹಾಗೆ ಕಾವ್ಯ ಅವರ ಸಂಬಂಧವನ್ನ, ಹಾಗೆ ಕಾವ್ಯ ಧನುಷ್ ನಡುವೆ ಇರುವುದು ಸಂಬಂಧ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ.